18ನೇ ಸೀಸನ್ ಐಪಿಎಲ್ ಹಿಂದೆಂದಿಗಿಂತಲೂ ಕೂಡ ಸ್ಪೆಷಲ್ ಆಗಿದೆ. ಘಟಾನುಘಟಿಗಳೇ ತುಂಬಿರುವಂತಹ ತಂಡಗಳೆಲ್ಲ ಪಾಯಿಂಟ್ಸ್ ಟೇಬಲ್ನ ಬಾಟಮ್ನಲ್ಲಿದ್ರೆ ಡಲ್ ಎನಿಸ್ತಾ ಇದ್ದಂಥ ಟೀಮ್ಗಳು ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಟೂರ್ನಿ ಫಸ್ಟ್ ಹಾಫ್ ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದಿದ್ದು ಪ್ಲೇ ಆಫ್ ಲೆಕ್ಕಾಚಾರಗಳು ಕೂಡ ಶುರುವಾಗಿವೆ. ಇದೀಗ ಟಾಪ್ 4ನಲ್ಲಿರುವಂಥ RCB ತಂಡ ಭಾನುವಾರ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಅಖಾಡಕ್ಕಿಳಿಯಲಿದೆ. ಜೈಪುರದಲ್ಲಿ ನಡೆಯಲಿರುವಂಥ ಈ ಪಂದ್ಯ ಬೆಂಗಳೂರು ಟೀಮ್ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಒಳ್ಳೆ ಓಪನಿಂಗ್ ಸಿಕ್ಕಿತ್ತು. KKR ಮತ್ತು CSK ವಿರುದ್ಧ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ಗಳನ್ನು ಗೆದ್ದಿದ್ರು. ಆದರೆ 3ನೇ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ತವರಿನಲ್ಲೇ ಸೋತರು ಕೂಡ ಮುಂದಿನ ಪಂದ್ಯದಲ್ಲಿ ಮುಂಬೈ ತಂಡವನ್ನ ಸೋಲಿಸಿ ಫಾರ್ಮ್ಗೆ ಬಂದಿದ್ರು. ಆದರೆ ನೆಕ್ಸ್ಟ್ ಮ್ಯಾಚ್ನಲ್ಲೇ ಮುಗ್ಗರಿಸಿದ್ದಾರೆ, ಅದು ಕೂಡ ತವರಿನ ಮತ್ತೊಂದು ಪಂದ್ಯದಲ್ಲೇ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಚಿನ್ನಸ್ವಾಮಿ ಮೈದಾನದಲ್ಲಿ ಸೋತಿರುವಂತಹ ಬೆಂಗಳೂರು ತಂಡ ಈಗ ಕಮ್ಬ್ಯಾಕ್ ಮಾಡಲೇಬೇಕಿದೆ. ಗೆಲುವಿನ ಟ್ರ್ಯಾಕ್ಗೆ ಕಮ್ಬ್ಯಾಕ್ ಮಾಡಬೇಕು ಅಂದ್ರೆ ರಾಜಸ್ಥಾನದ ವಿರುದ್ಧ ಗೆಲ್ಲೇಬೇಕಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನಕ್ಕೆ ಜಾರಿದ RCB. ಒಂದೊಂದು ಗೆಲುವು ಕೂಡ ತಂಡಗಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಸದ್ಯದ ಪಾಯಿಂಟ್ಸ್ ಟೇಬಲ್ಲೇ ಸಾಕ್ಷಿ. DC ವಿರುದ್ಧ ಸೋತ ಬಳಿಕ ಕೂಡ 3ನೇ ಸ್ಥಾನದಲ್ಲಿದ್ದಂಥ RCB ಇದೀಗ 4ನೇ ಸ್ಥಾನಕ್ಕೆ ಜಾರಿದೆ. CSK ವಿರುದ್ಧ ಭರ್ಜರಿ ಗೆಲುವನ್ನ ಕಂಡಿರುವಂಥ KKR 3ನೇ ಸ್ಥಾನಕ್ಕೆ ಏರಿಕೆ ಕಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಆಗಲಿದೆ. ಹಾಗೆ ನೆಟ್ ರನ್ ರೇಟ್ ಕೂಡ ಕಾಯ್ಕೊಳ್ಬೇಕಾಗುತ್ತೆ. ಸದ್ಯ ಆಡಿರುವಂಥ 5 ಪಂದ್ಯಗಳ ಪೈಕಿ 3 ಪಂದ್ಯಗಳಲ್ಲಿ ಗೆದ್ದಿರುವಂಥ RCB 2 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಹೀಗಾಗಿ ರಾಜಸ್ಥಾನ ವಿರುದ್ಧ RCB ಮುಂದಿನ ಪಂದ್ಯ ಗೆದ್ರೆ ಪ್ಲೇ ಆಫ್ ಲೆಕ್ಕಾಚಾರ ಸುಲಭವಾಗಬಹುದು. ತವರಿನ ಮೈದಾನದಲ್ಲಿ ಪದೇ ಪದೇ ಸೋಲು ಕಾಣ್ತಾ ಇದ್ದು ಹೊರಗಿನ ಪಂದ್ಯಗಳಲ್ಲಿ ಎಲ್ಲವನ್ನು ಗೆದ್ರಷ್ಟೇ ಪ್ಲೇ ಆಫ್ ಲೆಕ್ಕಾಚಾರ ಮಾಡಬಹುದು. ಏಪ್ರಿಲ್ 13ರಂದು ಅಂದ್ರೆ ನಾಳೆ ಮಧ್ಯಾಹ್ನ 3:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಲಿದೆ. ರಾಜಸ್ಥಾನ ರಾಯಲ್ಸ್ ಕೂಡ ಕೊನೆಯ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸೋಲು ಕಂಡಿದ್ದು ಗೆಲುವಿನ ಟ್ರ್ಯಾಕ್ಗೆ ಮರಳೋಕೆ ರಣತಂತ್ರ ರೂಪಿಸಿದ್ದಾರೆ. ಗ್ರೀನ್ ಜೆರ್ಸಿ ತೊಟ್ಟು ರಾಜಸ್ಥಾನಕ್ಕೆ ಪೈಪೋಟಿ. ಇನ್ನು ಈ ಮ್ಯಾಚ್ನ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ರೆಡ್ ಆರ್ಮಿ ಬಾಯ್ಸ್ ಗ್ರೀನ್ ಜೆರ್ಸಿಯಲ್ಲಿ ಕಣಕ್ಕಿಳಿಯಲಿದ್ದಾರೆ. 2011ರಿಂದ IPLನಲ್ಲಿ ಗೋ ಗ್ರೀನ್ ಅಭಿಯಾನ ಆರಂಭ ಮಾಡಿರುವಂತ RCB ಪ್ರತಿ ಸೀಸನ್ನ ಒಂದು ಪಂದ್ಯದಲ್ಲಿ ಹಸಿರು ಜೆರ್ಸಿಯಲ್ಲಿ ಕಣಕ್ಕಿಳಿತಾ ಬಂದಿದ್ದಾರೆ. ಇದರ ಮೂಲ ಉದ್ದೇಶ ಪರಿಸರದ ಬಗ್ಗೆ ಕಾಳಜಿ ಮಾಡೋದು, ಅದರಲ್ಲೂ ಮರಗಳನ್ನು ಉಳಿಸಿ ಬೆಳೆಸಿ ಎಂಬ ಸಂದೇಶ ಸಾರಲೆಂದೇ RCB ಗ್ರೀನ್ ಜೆರ್ಸಿಯಲ್ಲಿ ಕಣಕ್ಕಿಳಿಯಲಿದೆ. ಇದೀಗ ಗೋ ಗ್ರೀನ್ ಅಭಿಯಾನದಡಿ ಗ್ರೀನ್ ಜೆರ್ಸಿಯಲ್ಲಿ ಕಣಕ್ಕಿಳಿಯೋಕೆ ರೆಡಿಯಾಗಿದೆ. ಅದು ಕೂಡ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಿಂಕ್ ಸಿಟಿ ಜೈಪುರನಲ್ಲಿ ಅನ್ನೋದೇ ಮತ್ತೊಂದು ವಿಶೇಷ. 5 ಪಂದ್ಯಗಳಲ್ಲಿ 2 ಮ್ಯಾಚ್ ಗೆದ್ದಿರುವ ರಾಜಸ್ಥಾನ. ಇನ್ನು ರಾಜಸ್ಥಾನಕ್ಕೆ ಜೈಪುರದಲ್ಲಿ ನಡೆಯಲಿರುವಂತಹ ಭಾನುವಾರದ ಪಂದ್ಯದಲ್ಲಿ RCB ವಿರುದ್ಧ ಗೆಲ್ಲಬೇಕಾದಂತ ಒತ್ತಡಕ್ಕೆ ಅವರು ಕೂಡ ಸಿಲುಕಿದ್ದಾರೆ. ಈ ಸೀಸನ್ನಲ್ಲಿ RR ಟೀಮ್ 5 ಪಂದ್ಯಗಳಲ್ಲಿ ಕೇವಲ 2ರಲ್ಲಿ ಮಾತ್ರ ಗೆಲುವನ್ನ ಕಂಡಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 7ನೇ ಸ್ಥಾನದಲ್ಲಿದೆ. ಗುಜರಾತ್ ವಿರುದ್ಧದ ತಮ್ಮ ಕೊನೆಯ ಪಂದ್ಯದಲ್ಲಿ ಸೋಲನ್ನ ಕಂಡಿದ್ದು ಕಂಬ್ಯಾಕ್ ಮಾಡೋಕೆ ಅವರು ಕೂಡ ಕಾಯ್ತಾ ಇದ್ದಾರೆ. ಪಂದ್ಯ ನಡೆಯಲಿರುವಂತಹ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದ ಪಿಚ್ ಬ್ಯಾಟಿಂಗ್ ಸ್ನೇಹಿಯಾಗಿರೋದ್ರಿಂದ ವೇಗಿಗಳಿಗೆ ಇಲ್ಲಿ ಹೆಚ್ಚಿನ ಕಂಟ್ರೋಲ್ ಸಿಗುತ್ತೆ. ಬ್ಯಾಟರ್ಸ್ ರನ್ ಗಳಿಸೋಕೆ ಸ್ವಲ್ಪ ಹೆಣಗಾಡ್ತಾರೆ. 2008ರ ಉದ್ಘಾಟನಾ ಸೀಸನ್ನಿಂದ ಹಿಡಿದು ಈವರೆಗೂ ಈ ಮೈದಾನದಲ್ಲಿ ಕೇವಲ 3 ಸಲ ಮಾತ್ರ 200+ ಸ್ಕೋರ್ ಮಾಡೋಕೆ ಮಾತ್ರ ಸಾಧ್ಯ ಆಗಿದೆ. ಈ ಪಿಚ್ನಲ್ಲಿ ಚೇಸಿಂಗ್ ತಂಡಗಳು ಈ ಹಿಂದೆ 54% ಗೆಲುವಿನ ದಾಖಲೆಯನ್ನು ಹೊಂದಿದ್ದಾರೆ. ಸೊ ಟಾಸ್ ಗೆದ್ದವರು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಮಧ್ಯಾಹ್ನ 3:30ಕ್ಕೆ ಮ್ಯಾಚ್ ಶುರುವಾಗಲಿದೆ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 180+ ರನ್ ಸ್ಕೋರ್ ಮಾಡಿದ್ರೆ ಡಿಫೆನ್ಸ್ ಮಾಡಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಾಗೆ ಟಫ್ ಫೈಟ್ ಕೂಡ ಇರುತ್ತೆ. RCB ಮತ್ತು RR ನಡುವೆ ನೆಕ್ ಟು ನೆಕ್ ಫೈಟ್. ಹಿಂದಿನ ಸೀಸನ್ಗಳಲ್ಲಿ 2 ತಂಡಗಳ ಪೈಪೋಟಿಗಳನ್ನು ನೋಡಿದ್ರೆ ಆಲ್ಮೋಸ್ಟ್ ಈಕ್ವಲ್ ಆಗಿವೆ. ಈವರೆಗೆ 2 ತಂಡಗಳ ನಡುವೆ 29 IPL ಪಂದ್ಯಗಳು ನಡೆದಿವೆ. ಈ ಪೈಕಿ ರಾಜಸ್ಥಾನ 14 ಪಂದ್ಯಗಳಲ್ಲಿ ಗೆಲುವನ್ನ ಕಂಡಿದ್ರೆ RCB 15 ಪಂದ್ಯಗಳಲ್ಲಿ ಜಯ ಸಾಧಿಸಿ ಸ್ವಲ್ಪ ಮುನ್ನಡೆಯಲಿದೆ. ಜೈಪುರದಲ್ಲಿ RCB ಮತ್ತು RR ನಡುವೆ ಒಟ್ಟಾರೆಯಾಗಿ 9 ಪಂದ್ಯಗಳು ನಡೆದಿವೆ. ಈ ವೇಳೆ ಮೆನ್ ಇನ್ ಪಿಂಕ್ ತಂಡ RCB ವಿರುದ್ಧ 5 ಗೆಲುವನ್ನ ಕಂಡ್ರೆ 4 ಸೋಲುಗಳನ್ನ ಕಂಡಿದೆ RCB ತಂಡ. ಇನ್ನು ಕಳೆದ 5 ಪಂದ್ಯಗಳ ರಿಸಲ್ಟ್ ನೋಡಿದ್ರೆ RCB 3 ಮ್ಯಾಚ್ ಗೆದ್ದಿದೆ. ಹಾಗೆ RR ತಂಡ 2 ಸಲ ಗೆಲುವನ್ನ ಸಾಧಿಸಿದೆ. ಈ ಸೀಸನ್ನ ಆರಂಭದ 3 ಪಂದ್ಯಗಳಲ್ಲಿ ರಿಯಾನ್ ಪರಾಗ್ ನಾಯಕತ್ವದಲ್ಲಿ RR ತಂಡಕ್ಕೆ ಹೆಚ್ಚಿನ ಸಕ್ಸಸ್ ಸಿಕ್ಕಿರಲಿಲ್ಲ. ತಮ್ಮ ಮೊದಲ 3 ಪಂದ್ಯಗಳಲ್ಲಿ 1ರಲ್ಲಿ ಮಾತ್ರವೇ ಗೆಲುವು ಕಂಡಿದ್ರು. ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ವಿರುದ್ಧ ಗೆಲುವು ಕಂಡಿದ್ದಾರೆ. ಸಂಜು ಸ್ಯಾಮ್ಸನ್ ನಾಯಕನಾಗಿ ಮರಳಿರೋದು ಪ್ಲಸ್ ಆಗಬಹುದು ಅವರ ತಂಡಕ್ಕೆ. ಬಟ್ ಸಂಜು ನಾಯಕತ್ವದಲ್ಲೂ ಕೂಡ ಕಳೆದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ 58 ರನ್ಗಳ ಸೋಲನ್ನು ಅನುಭವಿಸಿದ್ದಾರೆ.
ಒಟ್ನಲ್ಲಿ RR ವರ್ಸಸ್ RCB ನಡುವಿನ ಪೈಪೋಟಿ ನೋಡ್ತಾ ಇದ್ರೆ ಎರಡೂ ತಂಡಗಳು ಹೆಡ್ ಟು ಹೆಡ್ ರೆಕಾರ್ಡ್ಸ್ ಅನ್ನ ಹೊಂದಿವೆ. ಹೀಗಾಗಿ ಭಾನುವಾರದ ಪಂದ್ಯ ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗ ರಾಹುಲ್ ದ್ರಾವಿಡ್ ರಾಜಸ್ಥಾನ ರಾಯಲ್ಸ್ನ ಕೋಚ್ ಆಗಿರೋದು ಭಾರಿ ಕುತೂಹಲ ಮೂಡಿಸಿದೆ. ಕನ್ನಡ ಮಣ್ಣಿನ ಗುರು ಗೆಲ್ತಾರೋ ಅಥವಾ ಕನ್ನಡಮ್ಮನ ಮಕ್ಕಳು ಗೆಲ್ತಾರೋ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.